ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಸರಿಯಾದ ಪ್ರೊಸೆಸಲ್ಲಿ ನೀವು ವೀಡಿಯೋನ ಅಪ್ಲೋಡ್ ಮಾಡ್ಬೋದಂತ ಈಸಿಲಿ. ಆ್ಯಂಡ್ ಹಾಂ ಗೈಸ್, ವೈ ಟಿ ಸ್ಟುಡಿಯೋಲ್ಲಿ ನಿಮ್ಗೆ ಗೊತ್ತಿರಬೇಕು, ನ್ಯೂ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟಲ್ಲಿ ನೀವು ಯಾವ ಥರ ಅಪ್ಡೇಟ್ನ ಯೂಸ್ ಮಾಡಿಕೊಂಡು ನೀವು ಯಾವ ಥರ ಬಂದುಬಿಟ್ಟು ವೀಡಿಯೋನ ಪೋಸ್ಟ್ ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು, ಸರಿಯಾದ ಪ್ರಾಸೆಸ್ ಏನಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಆ್ಯಂಡ್ ಹಾಂ ಗೈಸ್, ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೀವು ಟೈಟಲ್ಲು, ಡಿಸ್ಕ್ರಿಪ್ಷನಲ್ಲಿ ನೀವು ಯಾವ ಥರ ಆ್ಯಡ್ ಮಾಡೋದಂತ, ಆ್ಯಂಡ್ ಟ್ಯಾಗ್ಸ್ನ ನೀವು ಎಲ್ಲಿ ಹಾಕಬೇಕು ನಿಮ್ಮ ವೈ ಟಿ ಸ್ಟುಡಿಯೋದಲ್ಲಂತ. ಆ್ಯಂಡ್ ನೀವು ಕ್ಯಾಟಗರಿನ ಯಾವ ಥರ ನೀವು ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ವೈ ಟಿ ಸ್ಟುಡಿಯೋದಲ್ಲೇ ಆ ಆಪ್ಷನ್ ಇದೆ. ಕಿಡ್ಸದು ನೀವು ಕಿಡ್ಸಿಗೆ ವಿಡಿಯೋ ಏನಾದರೂ ಮಾಡಿದರೆ, ದೊಡ್ಡವ್ರಿಗೆ ಏನಾದರೂ ವಿಡಿಯೋ ಮಾಡಿದರೆ ಅದು ಆಪ್ಷನ್ಸ್ ಇದೆ ನಿಮಗೆ ವೈ ಟಿ ಸ್ಟುಡಿಯೋದಲ್ಲಿ. ಅದೆಲ್ಲ ಪ್ರೊಸೆಸ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ಗಾಯ್ಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾನು ಸಿಂಪಲಿ ಓಪನ್ ಮಾಡ್ಕೊಳ್ಳೋಣ ನಾವು ವೈ ಟಿ ಸ್ಟುಡಿಯೋ. ಓಕೆ, ನಾನು ಹೇಳಿದ ಪ್ರೊಸೆಸ್ ಮಾಡಿ ಗೈಸ್. ಕೆಲವೊಬ್ಬರಿಗೆ ಗೊತ್ತಿರಲ್ಲ ಯಾವ ಥರ ಟೈಟಲ್, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸ್ ಯಾವ ಥರ ಹಾಕೋದು. ಸೊ ಇವತ್ತು ನಾನು ಸರಿಯಾದ ಪ್ರೊಸೆಸಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ನೀವು ಯಾವ ಥರ ವೈ ಟಿ ಸ್ಟುಡಿಯೋದಲ್ಲೇ ವೀಡಿಯೋನ ಅಪ್ಲೋಡ್ ಮಾಡ್ಬೋದಂತ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಡಿ, ವೈ ಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಿ. ಓಕೆನಾ, ಸಿಂಪಲಿ ಅಲ್ಲಿ ಪ್ಲಸ್ ಐಕಾನ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ನೀವು ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಅದಾದಮೇಲೆ ಇಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಥಂಬ್ನೇಲ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆನಾ, ಸೊ ಓಕೆ, ನಾನಿದ್ದೆ ಯಾವುದಾದ್ರೂ ಒಂದು ಥಂಬ್ನೇಲ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಅಕಾರ್ಡಿಂಗ್ ನೀವು ಯಾವ ವಿಡಿಯೋಗೆ ಯಾವ ಥಂಬ್ನೇಲ್ ಮಾಡಿರ್ತೀರ ಆ ಥಂಬ್ನೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಥಂಬ್ನೇಲ್ ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ಝೂಮ್ ಬೇಕಿದ್ರೂ ಮಾಡ್ಕೋಬೋದು, ಝೂಮ್ ಔಟ್ ಬೇಕಿದ್ರೂ ನೀವು ಥಂಬ್ನೇಲ್ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್, ಅದಾದಮೇಲೆ ಈ ಥರ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾವು ಡನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಹಿಂಗೆ ಇಲ್ಲಿಂದ ನಾವು ಡನ್ ಮೇಲೆ ಕ್ಲಿಕ್ ಮಾಡಿದ್ವಿ. ಅದಾದಮೇಲೆ ಕ್ರಿಯೇಟ್ ಎ ಟೈಟಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಟೈಟಲ್ ನೀವು ಬರಿಬೇಕು. ಓಕೆನಾ, ಇಲ್ಲಿ ನಿಮ್ಮದು ಟೈಟಲ್ ಏನಿದೆ ಅದು ಬರೀರಿ. ನಾನು ಸಿಂಪಲಿ ಇಲ್ಲಿ XYZ ಅಂತ ಬರೀತೀನಿ. ಸೊ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಓಕೆನಾ ಗೈಸ್, ಅದಾದಮೇಲೆ ಡಿಸ್ಕ್ರಿಪ್ಷನ್ನು. ಈಗಲೇ ಡಿಸ್ಕ್ರಿಪ್ಷನ್ನ ಬರೆಯೋಕ್ಕೆ ಹೋಗ್ಬೇಡಿ, ನಾನು ಹೇಳ್ತೀನಿ ಆಗ ಬರೀರಿ. ಈಗ ಸಿಂಪಲಿ ನಾವು ವೀಡಿಯೋನ ಅಪ್ಲೋಡ್ ಮಾಡಿಬಿಡೋಣ, ಇದೆಲ್ಲ ಚೆಕ್ ಮಾಡಿಬಿಟ್ಟು. ಓಕೆನಾ ಗೈಸ್, ಈಗ ಏನು ಮಾಡಬೇಕು, ಇಲ್ಲಿ ಸೆಟ್ ವಿಸಿಬಿಲಿಟಿ ಅಂತ ಇದೆಯಲ್ಲ ಅದು ಅನ್ಲಿಸ್ಟೆಡಲ್ಲಿ ಇಡಬೇಕು. ಯಾವಾಗಲೂ ಅನ್ಲಿಸ್ಟೆಡಲ್ಲೂ ಇಡ್ಬೋದು, ನೀವು ಪ್ರೈವೇಟಲ್ಲೂ ಇಡ್ಬೋದು, ಬಟ್ ಪಬ್ಲಿಕಲ್ಲಿ ಈಗಲೇ ಇಡಬೇಡಿ. ನಮ್ಮದು ಚೆಕ್ ಎಲ್ಲ ಮಾಡ್ತೀವಲ್ಲ ಆಗ ಲಾಸ್ಟಲ್ಲಿ ನಾವು ಪಬ್ಲಿಕ್ ಮಾಡ್ಕೋಬೋದು. ಓಕೆನಾ, ಅದಾದಮೇಲೆ ಈಗ ಏನು ಮಾಡಬೇಕು, ನಾವು ಸಿಂಪಲಿ ಇಲ್ಲಿ ಇಲ್ಲಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸು. ಬೈ ಚಾನ್ಸ್ ನಿಮ್ಮದು ಕಿಡ್ಸಿಗೆ ವಿಡಿಯೋ ಇದ್ದರೆ ಎಸ್ ಇಸ್ ಮೇಡ್ ಫಾರ್ ಕಿಡ್ಸು. ಈ ಸೆಟ್ಟಿಂಗ್ನು ನಿಮಗೆ ವೈ ಟಿ ಸ್ಟುಡಿಯೋದಲ್ಲೇ ನೋಡೋಕ್ಕೆ ಸಿಗುತ್ತೆ. ಇಲ್ಲೂ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಅದಾದಮೇಲೆ ಆ್ಯಡ್ ಪ್ಲೇ ಲಿಸ್ಟು. ಇಲ್ಲಿ ನಾವು ಪ್ಲೇ ಲಿಸ್ಟಲ್ಲಿ ಯಾವ್ಯಾವ ವೀಡಿಯೋಸ್ ಹಾಕಿದ್ವಿ ಅದನ್ನು ನಾವಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಪ್ಲೇ ಲಿಸ್ಟ್ನ ನಾವು ಆ್ಯಡ್ ಮಾಡ್ಬೋದು. ಇದು ಡಿಸ್ಕ್ರಿಪ್ಷನಲ್ಲಿ ಅವ್ರಿಗೆ ಶೋ ಆಗುತ್ತೆ, ಇಲ್ಲ ನಮ್ಮದು ಲಾಸ್ಟಲ್ಲಿ ವೀಡಿಯೋ ಏನು ಎಂಡ್ ಆಗುತ್ತೆ ಅಲ್ಲಾದರೂ ಶೋ ಆಗುತ್ತೆ. ಓಕೆನಾ ಗೈಸ್, ನೆಕ್ಸ್ಟ್ ಬಂದುಬಿಟ್ಟು ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸ್ ಅಂತ ಇದೆಯಲ್ಲ ಇದು ಬಂದುಬಿಟ್ಟು ಇಂಪಾರ್ಟೆಂಟು. ಇದು ನೀವು ನೋ ಅಂತ ಕೊಡಬೇಡಿ, ಅಲೋ ಅಂತಲೇ ಕೊಡಿ. ಓಕೆನಾ, ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸ್ ಅಂತ. ಯಾಕಂದರೆ ಇದು ಕೊಡೋದ್ರಿಂದ ನಿಮ್ಮದು ವೀಡಿಯೋ ಬಂದುಬಿಟ್ಟು ಜಾಸ್ತಿ ಪ್ರಮೋಟ್ ಆಗುತ್ತೆ, ನಿಮ್ಮದು ಜಾಸ್ತಿ ಚಾನ್ಸಸ್ ಇರುತ್ತೆ ವೀಡಿಯೋ ವೈರಲ್ ಆಗೋದು. ಓಕೆನಾ, ಇದು ಅಲೋನೇ ಕೊಡಿ, ಯಾವುದು ಕಾರಣಕ್ಕೂ ಡೋಂಟ್ ಅಲೋ ಕೊಡಬೇಡಿ, ಅಲೋನೇ ಕೊಡಿ. ಓಕೆನಾ, ಫಸ್ಟಲ್ಲೇ ಆಪ್ಷನ್ ಇರುತ್ತಲ್ಲ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕಮೆಂಟ್ಸು ನೀವು ಆಫಲ್ಲೂ ಇಡ್ಬೋದು, ಆನಲ್ಲೂ ಇಡ್ಬೋದು. ಓಕೆನಾ, ಅದು ನಿಮ್ಮ ಇಷ್ಟ. ನಿಮಗೆ ಕಮೆಂಟ್ಸು ಮಾಡೋಕ್ಕೆ ಇಷ್ಟ ಅಂದರೆ ನೀವು ಕಮೆಂಟ್ಸ್ನ ಇಟ್ಕೋಬೋದು. ಕಮೆಂಟ್ಸ್ ನಾನು ಹೈಲಿ ರಿಕಮೆಂಡ್ ಮಾಡ್ತೀನಿ ಆನಲ್ಲೇ ಇಡಿ, ಆಗಲೇ ನಿಮಗೆ ಗೊತ್ತಾಗೋದು ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಏನು ಕಮೆಂಟ್ ಮಾಡ್ತಾರಂತ. ಅದಾದಮೇಲೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಡಿ, ನಿಮ್ಮ ವೀಡಿಯೋ ಅಪ್ಲೋಡ್ ಆಗುತ್ತೆ. ಓಕೆನಾ, ಸಿಂಪಲಿ ಅಪ್ಲೋಡ್ ಆದಮೇಲೆ ನೋಡಿ, ಈಗ ಸಿಂಪಲಿ ನಮ್ಮದು ವೀಡಿಯೋ ಬಂದುಬಿಟ್ಟು ಅಪ್ಲೋಡ್ ಆಗಿದೆ. ಈಗ ಏನು ಮಾಡಬೇಕು, ನಮ್ಮದು ಅನ್ಲಿಸ್ಟೆಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಸಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಒಂದು ನಿಮಿಷ ಇರಿಗೆ. ಸಿಂಪಲಿ ನಮ್ಮದು ವೀಡಿಯೋ ಬಂದುಬಿಟ್ಟು ಪೋಸ್ಟ್ ಆಗಿದೆ. ಇಲ್ಲಿ ಎಡಿಟ್ ಪೆನ್ಸಿಲ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಎಡಿಟ್ ಮೇಲೆ ಫಸ್ಟು ನಾವು ಎಡಿಟ್ ಮಾಡ್ಕೋಬೇಕು. ಅದಾದಮೇಲೆ ಈಗ ನಾವು ಬಂದುಬಿಟ್ಟು ಏನು ಮಾಡಬೇಕು, ವಿಡಿಯೋ ಅಪ್ಲೋಡ್ ಆದಮೇಲೆ ನಾವು ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಬೇಕು. ಓಕೆನಾ, ಸೊ ಡಿಸ್ಕ್ರಿಪ್ಷನಲ್ಲಿ ಯಾವ ಥರ ನಾನು ಆ್ಯಡ್ ಮಾಡೋದು ಹೇಳ್ತೀನಿ. ನಿಮ್ಮ ಟೈಟಲ್ ಏನಿರುತ್ತೆ, ನೀವು ಟೈಟಲ್ ಏನು ಬರ್ದಿರ್ತೀರ ಅದನ್ನೇ ಕಾಪಿ ಮಾಡಿಬಿಟ್ಟು ಫಸ್ಟಲ್ಲೇ ಅದನ್ನು ಪೇಸ್ಟ್ ಮಾಡಿ. ಓಕೆನಾ, ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಏನಿರುತ್ತೆ, ನಿಮ್ಮದು ಟೈಟಲಲ್ಲಿ ಏನಿರುತ್ತೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಾಪಿ ಮಾಡಬೇಕು. ಓಕೆ, ಇದು ಫಸ್ಟು ಮೇಯ್ನು.
ಅದಾದಮೇಲೆ ನಿಮ್ಮದು ಲಿಂಕ್ಸ್ ಏನಿರುತ್ತೆ ಸೋಷಲ್ ಮೀಡಿಯಾದು, ಲೈಕ್ ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ಬೇರೆ ಏನೇನಾದರೂ ಇದ್ದರೆ ಅದನ್ನಿಲ್ಲಿ ಮೆನ್ಷನ್ ಮಾಡಿ. ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮು, ಫಾಲೋ ಮಿ ಆನ್ ಟೆಲಿಗ್ರಾಮ್, ಈ ಥರ ಮೆನ್ಷನ್ ಮಾಡಿ ಇಲ್ಲಿ ಕೆಳಗಡೆ ಲಿಂಕ್ಸ್ಗಳನ್ನ ಹಾಕಿ. ನಿಮಗೆ ಗೊತ್ತಲ್ವ ಯಾವ ಥರ ಲಿಂಕ್ಸ್ನ ನೀವು ತಗೋಬೇಕಂತ ಇನ್ಸ್ಟಾಗ್ರಾಮ್ ಆ್ಯಂಡ್ ಟೆಲಿಗ್ರಾಮಲ್ಲಿ. ಆ ಥರ ಲಿಂಕ್ಸ್ನ ಅಲ್ಲಿಂದ ಕಾಪಿ ಮಾಡಿಕೊಂಡು ಇಲ್ಲಿ ಲಿಂಕ್ಸ್ನ ಪೇಸ್ಟ್ ಮಾಡಿ, ಓಕೆನಾ. ಅದಾದಮೇಲೆ ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಯೋರ್ ಕ್ವೈರೀಸ್ ಅಂತ ಬರೀರಿ, ಇಲ್ಲ ಯೋರ್ ಸರ್ಚಸ್, ಇಲ್ಲ ಏನಾದರೂ ನೀವು ಬರಿಬೋದು, ಯೋರ್ ಕ್ವೈರಿ ಅಂತಲೇ ಬರೀರಿ. ಅದಾದಮೇಲೆ ನಾವಿಲ್ಲಿ ಕೆಳಗಡೆ ಟ್ಯಾಕ್ಸ್ನ ಹಾಕೋದು, ಓಕೆನಾ. ಯೋರ್ ಕ್ವೈರೀಸ್ ಅಂತ ಬರೆದ್ಬಿಟ್ಟು ನಮಗೆ 500 ಲಿಮಿಟೆಡ್ ಟ್ಯಾಕ್ಸ್ ಕೊಟ್ಟಿರ್ತಾರೆ. ಸೊ ನಾವು 500ಅಲ್ಲಿ ನಮಗೆ ಎಷ್ಟು ಟ್ಯಾಕ್ಸ್ ಬೇಕೋ ಅಷ್ಟು ಟ್ಯಾಕ್ಸ್ನ ನಾವಿಲ್ಲಿ ಹಾಕ್ಕೋಬೋದು, ಓಕೆನಾ. ಸೊ ಇಲ್ಲಿ ನಾವು ಇಷ್ಟು ಒಂದು 10, 15, 20 ಎಷ್ಟು ಬೇಕಿದ್ರೂ ಹಾಕ್ಬೋದು. ಡಿಸ್ಕ್ರಿಪ್ಷನಲ್ಲಿ ಯೋರ್ ಕ್ವೈರೀಸ್ ಅಂತ ಬರೆದ್ಬಿಟ್ಟು ನಿಮ್ಮ ವಿಡಿಯೋ ರಿಲೇಟೆಡು ಟ್ಯಾಕ್ಸ್ ಏನಿರುತ್ತೆ ಅದನ್ನು ಇಲ್ಲಿ ನೀವು ಉಲ್ಟಾ ಪಲ್ಟಾ ಬೇಕಿದ್ದರೂ ಟ್ಯಾಕ್ಸ್ನ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಓಕೆನಾ. ಕನ್ನಡ, ಇಂಗ್ಲೀಷು ಈ ಥರ ಮಿಕ್ಸ್ ಮಾಡಿ ನೀವು ಹಾಕ್ಕೋಬೋದು. ಅದಾದಮೇಲೆ ಹ್ಯಾಶ್ಟ್ಯಾಗ್ಸು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಹ್ಯಾಶ್ಟ್ಯಾಗ್ನ ಹಾಕೋದು ಇಂಪಾರ್ಟೆಂಟು. ನಿಮ್ಮದು ಏನು ಟಾಪಿಕ್ ಇರುತ್ತೆ ಅದ್ರ ರಿಲೇಟೆಡ್ ಹ್ಯಾಶ್ಟ್ಯಾಗ್ಸ್ನ ಹಾಕಿ. ಸೊ ಇಲ್ಲೇ ಅವರು ಶೋ ಮಾಡ್ತಾರೆ. ನೀವೇನಾದರೂ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು 1-2 ಲೆಟರು ಆ ಥರ ಬರೆದ್ರೆ ಅದೇ ಶೋ ಆಗುತ್ತೆ ಹ್ಯಾಶ್ಟ್ಯಾಗು, ನೀವು ಅಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು, ಓಕೆನಾ. ಹ್ಯಾಶ್ಟ್ಯಾಗಲ್ಲಿ ನಿಮ್ಮ ಚಾನಲ್ ನೇಮು ಹ್ಯಾಶ್ಟ್ಯಾಗಲ್ಲಿ ಹಾಕೋದು ಮರಿಬೇಡಿ. ನಾನು ಯಾವಾಗಲೂ ನೋಡಿ ಈ ಥರ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ನಂದು ಚಾನಲ್ ನೇಮ್ ಬರೆದಿದ್ದೀನಿ. ಇದೇ ಥರ ನೀವು ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ನಿಮ್ಮ ಚಾನಲ್ ನೇಮ್ ಬರೀರಿ, ಯಾಕಂದರೆ ಇದು ಇಂಪಾರ್ಟೆಂಟು. ನಿಮ್ಮದು ಹ್ಯಾಶ್ಟ್ಯಾಗಲ್ಲಿ ನಿಮ್ಮ ಚಾನಲ್ ನೇಮ್ ಬರಿಬೇಕು, ಓಕೆನಾ. ಅದಾದಮೇಲೆ ಲಾಸ್ಟಲ್ಲಿ ನಾವು ಸ್ಪೇಸ್ ಕೊಟ್ಬಿಟ್ಟು ಲಾಸ್ಟಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ, ಇಲ್ಲ ನಿಮಗೆ ಏನು ಇಷ್ಟ ಆಗುತ್ತೋ ನೀವು ಅದನ್ನು ಇಲ್ಲಿ ಈಸಿಲಿ ಬರಿಬೋದು. ನಿಮಗೆ ಗಾಯ್ಸ್ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಏನೇನು ಇಷ್ಟ ಆಗುತ್ತೋ ಅದನ್ನು ಬರಿಬೋದು. ನಾನು ಸಿಂಪಲ್ಲಾಗಿರ್ತೀನಿ, ಯಾವಾಗಲೂ ಡಿಸ್ಕ್ರಿಪ್ಷನಲ್ಲಿ ಜಾಸ್ತಿ ಏನು ಬರೆಯೋಕ್ಕೆ ಹೋಗಲ್ಲ, ಸಿಂಪಲ್ಲಾಗಿರ್ತೀನಿ. ಸೊ ನಿಮ್ಮ ಅಕಾರ್ಡಿಂಗ್ ನೀವು ಏನು ಬೇಕಿದ್ರೂ ಬರಿಬೋದು, ವಿಡಿಯೋ ರಿಲೇಟೆಡು ಬರಿಬೋದು. ಅದಾದಮೇಲೆ ನೀವು ಕಾಪಿರೈಟ್ ಬಗ್ಗೆನೂ ಬರಿಬೋದು, ಓಕೆನಾ. ಆಮೇಲೆ ನೀವು ವಿಡಿಯೋದಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅದನ್ನು ಬರಿಬೋದು, ಓಕೆನಾ. ಸೊ ನಾನು ಯಾವಾಗಲೂ ಸಿಂಪಲ್ಲಾಗಿ ಹೇಳ್ತೀನಿ, ನಾನು ಹಾಗಾಗಿ ಇಷ್ಟು ಸಿಂಪಲ್ಲಾಗಿ ನಿಮಗೆ ಕೊಡ್ತಿದ್ದೀನಿ. ನಾನು ಯಾವ ಥರ ಡಿಸ್ಕ್ರಿಪ್ಷನ್ನ ಬರಿತೀನಿ ಆ ಥರ, ಓಕೆನಾ ಗೈಸ್. ಅದಾದಮೇಲೆ ಇಲ್ಲಿ ಓಕೆ ಇದೆಲ್ಲ ಡನ್ ಆಯಿತು ನಮ್ಮದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈಗ ಫೈನಲಿ ನಮ್ಮದು ಡಿಸ್ಕ್ರಿಪ್ಷನ್ ಬಂದು ರೆಡಿಯಾಗಿದೆ. ಟ್ಯಾಕ್ಸ್ನ ಈಗ ಎಲ್ಲ ಹಾಕೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಓಕೆನಾ. ಇದನ್ನು ನೀವು ಹಾಕ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಹಾಕ್ಬೋದು. ಯಾಕಂದರೆ ನಾನು ಇದು ಡಿಸ್ಕ್ರಿಪ್ಷನಲ್ಲಿ ಜಾಸ್ತಿ ಹಾಕಲ್ಲ, ನೀವು ಹಾಕ್ಬೋದು, ಓಕೆನಾ. ಸ್ವಲ್ಪ ಹಾಕಿಬಿಟ್ಟು ಪ್ರೊಫೆಷ್ನಲಾಗಿ ಮಾಡ್ಬೋದು. ಸೊ ನಮ್ದು ಏನಾಗಿದೆ ಈಗ ಡಿಸ್ಕ್ರಿಪ್ಷನ್ನು ರೆಡಿ ಆಗಿದೆ. ಈಗ ನಾವು ಡಿಸ್ಕ್ರಿಪ್ಷನ್ ಬರೆದಿದ್ದೀವಿ. ಅದಾದಮೇಲೆ ನಾವು ಏನು ಮಾಡಬೇಕೀಗ, ಆಡಿಯನ್ಸ್ ಅದು ಆಲ್ರೆಡಿ ನಾವು ಮಾಡಿದ್ವಿ, ಇದನ್ನು ಮಾಡಿದ್ವಿ. ಈಗ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟ್ಯಾಕ್ಸ್ನ ಯಾವ ಥರ ಹಾಕೋದು, ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಬರೆಯೋ ಆಪ್ಷನ್ ಬರುತ್ತೆ. ಸೊ ನಿಮ್ಮ ವಿಡಿಯೋ ರಿಲೇಟೆಡು ಟ್ಯಾಕ್ಸ್ನ ಹಾಕಿ. ಇಲ್ಲಿ ಏನಾದರೂ ಸಿಂಪಲ್ ಎಕ್ಸಾಂಪಲ್ಗೆ ನಾನೇನೋ ಟೈಪ್ ಮಾಡಿದ್ದೀನಿ, ಈಗ ಒಂದು ಟೈಪ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ಹೌ ಟು ಕ್ರಿಯೇಟ್ ಎ ಯೂಟ್ಯೂಬ್ ಚಾನಲ್ ಅಂತ ಟೈಪ್ ಮಾಡಿ ಕೆಳಗಡೆ ಮೇಲೆ ಪ್ರೆಸ್ ಮಾಡಬೇಕು. ನೋಡಿ ಈ ಥರ ನಿಮ್ಮದು ಟ್ಯಾಗಲ್ಲಿ ಕನ್ವರ್ಟ್ ಆಗುತ್ತೆ. ಈ ಥರ ಟ್ಯಾಕ್ಸ್ನ ಹಾಕೋದು, ಓಕೆನಾ ಗೈಸ್. ಈ ಥರ ಟ್ಯಾಕ್ಸ್ನ ಹಾಕೋದು ಮರಿಬೇಡಿ, ಟ್ಯಾಕ್ಸ್ನ ಹಾಕಿ. ಆಮೇಲೆ ಅಲೋ ರಿಮಿಕ್ಸಿಂಗ್ ಅದೆಲ್ಲ ಇದೆ. ಆಮೇಲೆ ನಾವು ಏನು ಸೆಲೆಕ್ಟ್ ಮಾಡಬೇಕು, ಕ್ಯಾಟಗರಿ, ಇದು ತುಂಬ ಇಂಪಾರ್ಟೆಂಟು. ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡಲೇಬೇಕು, ಓಕೆನಾ. ನಿಮ್ಮ ಚಾನಲ್ ಯಾವ ಕ್ಯಾಟಗರಿಯಲ್ಲಿದೆ ನೀವು ಅದನ್ನು ಸೆಲೆಕ್ಟ್ ಮಾಡಿ, ಓಕೆನಾ. ಮರಿಬೇಡಿ ಕ್ಯಾಟಗರಿನ ಸೆಲೆಕ್ಟ್ ಮಾಡೋದು. ಕಮೆಂಟ್ಸ್ ಆನಲ್ಲಿ ಇಡಿ. ಅದಾದಮೇಲೆ ಇದಾಯಿತು ನಮ್ದು ಇಷ್ಟು ಕೆಲಸ. ಈಗ ನಾವು ಏನು ಮಾಡಬೇಕು ಮೇಯ್ನಾಗಿ, ಈಗ ನಾವು ಏನು ವಿಸಿಬಿಲಿಟಿ ಅನ್ಲಿಸ್ಟೆಡಲ್ಲಿ ಇಟ್ಟಿದ್ವಿ ಅದನ್ನು ಈಗ ಈಗ ಪಬ್ಲಿಕಲ್ಲಿ ಮಾಡಬೇಕು ನಾವು, ಓಕೆ. ನಾವೇನಾದರೂ ಅನ್ಲಿಸ್ಟೆಡ್ ಪ್ರೈವೇಟಲ್ಲಿ ಇಟ್ಟಿದ್ದರೆ ಈಗ ವಿಸಿಬಿಲಿಟಿ ಬಂದುಬಿಟ್ಟು ಪಬ್ಲಿಕಲ್ಲಿ ಮಾಡಬೇಕು, ಓಕೆನಾ. ಪಬ್ಲಿಷಲ್ಲಿ ಮಾಡಿಬಿಟ್ಟು ಸಿಂಪಲ್ಲಿ ನಿಮಗೆ ಸೇವ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅಷ್ಟೇ ನಮ್ಮ ವಿಡಿಯೋ ಬಂದುಬಿಟ್ಟು ರೆಡಿಯಾಗಿದೆ. ಸೊ ಈ ಥರ ಬಂದುಬಿಟ್ಟು ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಎಲ್ಲ ಒಂದೊಂದಾಗಿ ಚೆಕ್ ಮಾಡಬೇಕು. ನಿಮ್ಮದು ವಿಡಿಯೋದಲ್ಲಿ ಏನು ಸರಿ ಇದೆ, ಏನು ತಪ್ಪಿದೆ ಎಲ್ಲನೂ ಕ್ಲಿಯರಾಗಿ ಚೆಕ್ ಮಾಡಿಬಿಟ್ಟು ಲಾಸ್ಟಲ್ಲಿ ನೀವು ವಿಡಿಯೋನ ಪಬ್ಲಿಕ್ ಮಾಡಬೇಕು, ಓಕೆನಾ ಗೈಸ್. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.